ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಏನಾದರೂ ಒಂದೊಂದು ವೆರೈಟಿಯಾಗಿ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಅದೇ ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿರೋದು. ತುಂಬ ಈಸಿ ಅಂತಲೇ ಹೇಳ್ಬೋದು. ಕ್ವಿಕ್ ಆ್ಯಂಡ್ ಈಸಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ಸೊ ಏನೂ ಇಲ್ಲ, ನಿಮ್ಮ ಹತ್ರ ಎರಡು ಆಲೂಗೆಡ್ಡೆ ಮತ್ತು ಒಂದೆರಡು ಬ್ರೆಡ್ ಇದ್ದರೆ ಸಾಕು. ಇವತ್ತಿನ ಸ್ನ್ಯಾಕ್ಸ್ ರೆಡಿ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ? ನಾನಿಲ್ಲಿ 2 ಪೊಟ್ಯಾಟೋನ ಚೆನ್ನಾಗಿ ಬೇಯಿಸಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಮತ್ತು 2 ಬ್ರೆಡ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಅಂತಂದರೆ ನೀರೇನೂ ಹಾಕ್ಬಾರ್ದು, ಹಾಗೇ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚಪಾತಿ ಎಲ್ಲ ಮಾಡ್ತೀವಲ್ಲ, ಸೊ ಆ ರೀತಿ ಮಾಡಿಕೊಂಡು ಇವಾಗ ಈ ಥರ ಶೇಪ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಸ್ವಲ್ಪ ನಿಮ್ಗೆ ಎಷ್ಟು ಲೆಂತು ಅದೆಲ್ಲ ಬೇಕೋ ಆ ಥರ ಇಷ್ಟಿಷ್ಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡಿಸೈನ್ಗೆ ಪೋರ್ಕ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೆ ಮಾಡ್ಕೊಳ್ಬೋದು. ಸೊ ಪೋರ್ಕಲ್ಲಿ ಈ ಥರ ಡಿಸೈನ್ ಮಾಡ್ಕೊಂಬಿಟ್ಟು ಎಷ್ಟು ಬೇಗ ಅಲ್ವಾ, ಸಿಂಪಲ್ ಆಗಲ್ವಾ? ನೋಡೋದಕ್ಕೂ ಸಿಂಪಲ್ ಆಗಿದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಸಿಂಪಲ್ ಟೇಸ್ಟಿ ಎಲ್ಲನೂ ಇದರಲ್ಲೇ ಇದೆ. ಸೊ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಎಲ್ಲ ಒಂದೊಂದಾಗಿ ನೀಟಾಗಿ ಎಣ್ಣೆಗೆ ಹಾಕ್ಕೊಳ್ಳಿ. ಇದು ಎಣ್ಣೆಗೆ ಹಾಕೊಂಡ್ಮೇಲೆ ಕಲರ್ ಚೇಂಜ್ ಆಗಿಷ್ಟಕ್ಕೆ ಎತ್ಬಿಟ್ರೆ ಅಷ್ಟೇ. ಇದು ಸ್ವಲ್ಪ ಸಾಸ್ ಹಾಕ್ಕೊಂಬಿಟ್ಟು ತಿಂತಿದ್ರೆ ಆಹಾ ಸೂಪರ್ ಅಂತಲೇ ಹೇಳ್ಬೋದು. ಹೊರಗಡೆಯಿಂದ ತಂದು ಯಾಕೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲ? ದಸರಾ ಹಾಲಿಡೇಗಂತೂ ಮಕ್ಕಳು ಮನೇಲೇ ಇರ್ತಾರೆ, ಏನಾದರೂ ಒಂದು ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ. ಜೊತೆಗೆ ಕೆಲಸ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೆಸಿಪಿ ನಿಮಗೆ ಕ್ವಿಕ್ಕಾಗೂ ಆಗುತ್ತೆ, ಸಿಂಪಲ್ಲಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಳಿಗೆ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಸೊ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.